ಈಗ ಪ್ರಶ್ನೆ ಏನು ಅಂದರೆ, ಈ HMTಯ 599 ಎಕರೆ ಜಮೀನೇನಿದೆ, ನಾನು ಭಾಳ ಎಳಿಲಿಕ್ಕೆ ಹೋಗೋದಿಲ್ಲ, ಈ ಭೂಮಿಯನ್ನು ಪುಕ್ಕಟ್ಟೆ ಕೊಟ್ಟಿಲ್ಲ. ಅದೆಲ್ಲ ಸ್ವಲ್ಪ ಕಡತ ತೆಗೆದು ನೋಡೋದು ಒಳ್ಳೆಯದು. ನಮ್ಮ ಅಧಿಕಾರಿಗಳಿಗೆ ಅಭಿನಂದಿಸ್ತೀನಿ. ನಿನ್ನೆ ನಾನು ದೂರವಾಣಿ ಮುಖಾಂತರ ಮಾತನಾಡಿದ ಮೇಲೆ ಎಲ್ಲ ರೆಕಾರ್ಡ್ಗಳನ್ನು ತೆಗೆದಿಟ್ಟಿದ್ದಾರೆ. ಇದು ಇಲ್ಲಿ ಗ್ರಾಂಟೆಡ್ ಲ್ಯಾಂಡು 4/12/1963 ಗೈಡೆನ್ಸ್ ವ್ಯಾಲ್ಯೂ ಅಪ್ಸೆಟ್ ಪ್ರೈಸು ಸುಮಾರು ಎಷ್ಟು ಎಕರೆ ಇದು? 4,40,40,000 ಹಣ ಕಟ್ಟಿದ್ದಾರೆ. ಅಪ್ಸೆಟ್ ಪ್ರೈಸು 4/12/1963 HMT ಲಿಮಿಟೆಡ್ನಿಂದ. ಇದು ಟೋಟಲ್ ಎಕ್ಸ್ಟೆಂಟು 185 ಎಕರೆ ಒಂದು ಪಾರ್ಟು. ಇನ್ನೊಂದು 1,80,000 ಕಟ್ತಾರೆ. 23/4/1965. ಇಲ್ಲ, ಇಲ್ಲಿದೆ ಎಲ್ಲಿದ್ದಾರೆ? 77 ಎಕರು ಅದರದ್ದು ದುಡ್ಡು ಕಟ್ತಾರೆ. 180 ಎಕರೆ, 77 ಎಕರೆ. ದೆನ್ ಒಂದು ಗಿಫ್ಟ್ ಡೀಡು. ಇದು ಗಿಫ್ಟ್ ಡೀಡ್ ಆಗಿರೋದು ಅಬ್ಸಲ್ಯೂಟ್ ಫಾರ್ ಎವರ್ ಅಂತಕ್ಕಂಥದ್ದು. ಅಬ್ಸಲ್ಯೂಟ್ಲಿ ಇಲ್ಲೇನು ಹೇಳ್ತಾರೆ? ಇನ್ ಪರ್ಸ್ಯೂಯನ್ಸ್ ಆಫ್ ದ ಸೆಟ್ ಅಗ್ರಿಮೆಂಟ್ ದ ಡೋನರ್ ಹಿಯರ್ ಬೈ ಟ್ರಾನ್ಸ್ಫರ್ಸ್ ಟು ದ ಡೋನಿ ಆಲ್ ದಟ್ piece and parcel of land more particularly described in the schedule hereunder with all its heard it means to hold the same to the donee absolutely forever anta gifted one portion absolutely forever ಅಂತಕ್ಕಂಥದ್ದು ಪದ ಬಳಸಿರೋದು. ಇದು ಯಾವ ರೀತಿ HMTಗೆ ಲ್ಯಾಂಡ್ ಬಂದಿದೆ ಅಂತೇಳಿ. ದೆನ್ 1916 25th November 1960 ದ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ Bangalore was consulted in the matter of the release of the land reports that the total area available for disposal is 283.57 acres as against 260 acres requested for by the HMT Limited, and he has no objection to its grant subject. ಇದು ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಕ್ಲಿಯರೆನ್ಸ್ ಕೊಟ್ಟಿರ್ತಕ್ಕಂಥದ್ದು 1960ನಲ್ಲಿ. ಇದು ಗ್ರಾಂಟೆಡ್ ಲ್ಯಾಂಡ್ಗೆ ದುಡ್ಡು ಕಟ್ಟಿದ್ದಾರೆ, ಪುಕ್ಕಟ್ಟೆ ತಗೊಂಡಿಲ್ಲ ಇದನ್ನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.